ನಮ್ಮ ಸಾಹೇಬ್ರಿಗೆ ಈ ವರ್ಷದ ಹುಟ್ಟುಹಬ್ಬ ಶುಭಾಶಯಗಳು. ಮಂತ್ರಿ ಆಗಲಿ ಅವರು, ನಮ್ಮದು ಆಶೀರ್ವಾದ, ಜನದ ಆಶೀರ್ವಾದ, ದೇವರ ಆಶೀರ್ವಾದ ಅವ್ರಿಗೆ. ಮುಂದೆ ಸರ್ಕಾರ ಬಂದು ಅವ್ರು ಮಂತ್ರಿ ಆಗಲಿ. ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯ. ನಾಡಿದ್ದು ನಾವೆಲ್ಲ ಹೋಗ್ತೀವಿ, ಜನ ಕರ್ಕೊಂಡು ನಮ್ಮೂರಿಂದ ಅವ್ರಿಗೆ ಹೋಗಿ ವಿಶ್ ಮಾಡಿ ಬರ್ತೀವಿ. ಅದರಂತೆ 24 ತಾರೀಕು ನಮ್ಮ MLA ಅವರಿಗೆ ಹುಟ್ಟುಹಬ್ಬ ಇದೆ, 62ನೇ ಹುಟ್ಟುಹಬ್ಬ ಇದೆ. ಅವರಿಗೆ ಶುಭ ಕೋರ್ತಾ ಅವರಿಗೆ ಭಗವಂತ ಈ ಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅವರು ಜನಗಳಿಗೆ ಜನಸೇವಕರಾಗಿದ್ದಾರೆ. ಅದೇ ಅಂತೆ ನಡ್ಕೊಂಡು ಅವ್ರು ಇರೋವರೆಗೂ ಭಗವಂತನ ಆಶೀರ್ವಾದ, ಜನಗಳ ಆಶೀರ್ವಾದ ಅವ್ರಿಗಿದ್ದು ಆಯುಷ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ತಾ ನಾನು. ನಮ್ಮ ನೆಚ್ಚಿನ ಶಾಸಕರು, ಅಭಿವೃದ್ಧಿ ಅಧಿಕಾರರು, ನಮ್ಮ ಯಲಹಂಕ ಅಭಿನವ ಕೆಂಪೇಗೌಡ ಅಂತ ನಾಮಾಂಕಿತರಾದ SR ವಿಶ್ವನಾಥ್ ಸರ್ ಅವರು ಈ ತಿಂಗಳ 24ರ ತನ್ನ ಹುಟ್ಟುಹಬ್ಬವನ್ನು ಅವರೇನು ಆಚರಿಸೋದ, ನಾವು ಏನು ಅಭಿಮಾನಿಗಳಿದ್ದೀವಿ, ಕಾರ್ಯಕರ್ತರಿದ್ದೀವಿ, ಒತ್ತಾಯದ ಮೇರೆಗೆ ಅವತ್ತಿನ ಹುಟ್ಟುಹಬ್ಬವನ್ನು ಏನಪ್ಪ ಹುಟ್ಟುಹಬ್ಬ ಆಚರಿಸ್ಕೊತಾರೆ ಅಂದರೆ ಎಲ್ಲರೂ ಒಂದು ಸೇರೋಣ, ಒಂದು ಎಲ್ಲ ಊಟ ಮಾಡೋಣ, ಎಲ್ಲರೂ ಬೆರಿತೀವಿ, ಇಡೀ ಕ್ಷೇತ್ರ ಜನ ಅಲ್ಲಿ ಜೊತೆಲಿ ಬೆರಿತೀವಿ. ಹಂಗಾಗಿ ಆ ಪ್ರಯುಕ್ತನ ಎಲ್ಲರೂ ಒಂದು ಸೇರಲಿ ಅನ್ನೋ ಉದ್ದೇಶಕ್ಕೆ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ. ನೆಚ್ಚಿನ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಅವರು ಎಲ್ಲಿವರೆಗೂ ರಾಜಕೀಯದಲ್ಲಿ ಇರ್ತಾರೋ ಅಲ್ಲಿವರೆಗೂ ಅವರು ನಮ್ಮ ಈ ಏರಿಯಾಗೇ MLA ಆಗಿರಬೇಕು, ಶಾಸಕರಾಗಿರಬೇಕು ಅನ್ನೋದೇ ನಮ್ಮ ಆಸೆ. ಮುಂದೆ ಕ್ಷೇತ್ರ ಯಾವುದೇ ವಿಂಗಡಣೆ ಆಗಲಿ ಏನೇ ಆದರೂ ಕೂಡ ಈ ನಾವಿರೋವಂಥ ನಮ್ಮ ಏರಿಯಾಗೇ ಅವರು ಶಾಸಕರಾಗಿ ಅವ್ರು ಇರೋವರೆಗೂ ಕೂಡ ಶಾಸಕರಾಗಿ ನಮ್ಮ ಏರಿಯಾದಲ್ಲೇ ಇರಬೇಕು ಅನ್ನೋದು ನಮ್ಮೆಲ್ಲರೂ ಆಸೆ ಸರ್. ಮತ್ತು 24ಕ್ಕೆ ಮತ್ತೆ ನಮ್ಮ ಸಾಹೇಬ್ರ ಬರ್ಡೇನ ಒಂದು ಹಬ್ಬ ಮಾಡ್ತಾಯಿದ್ದೀವಿ. ಆಕ್ಚುಲಿ ಬರ್ಡೇ ಅಲ್ಲ, ಅದು ಒಂದು ಹಬ್ಬ, ಅದು ಮಾಡ್ತಾಯಿದ್ದೀವಿ. ಎಲ್ಲರೂ ಬರಬೇಕು, ನಮ್ಮ ಕ್ಷೇತ್ರ ಜನತೆ ಎಲ್ಲ ಹೋಗ್ತಾರೆ, ಎಲ್ಲರೂ ಬರ್ತೀವಿ. ನೀವು ಕೂಡ ಬನ್ನಿ, ಹಬ್ಬ ಮಾಡೋಣ.